ನಿರೀಕ್ಷೆ. ಈ ಕಥೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಈಗ ನಮ್ಮ ಸುಹಾಸಿನಿ ಸುಧರ್ಣ ಹತ್ರ ಮಾತಾಡಕ್ಕೆ ಬಂದಿದ್ದಾಳೆ. ಅದೇನು ಮಾತಾಡ್ತಾಳೆ ಅನ್ನೋದನ್ನು ನೋಡೋಣ. ಓ ಸುಧನ್ವ, ತುಂಬ ಕೆಲಸನಾ? ಬ್ಯುಸಿ ಇದೆಯೇನೋ? ಓ ಅಕ್ಕ, ಬಾರೆ ಕೂತ್ಕೋ. ಬಿಸಿ ಅಂತೇನಿಲ್ಲ, ಒಂದೆರಡು ನಿಮಿಷ ಬಂದೆ. ಆಫೀಸಲ್ಲಿ ಯಾವಾಗಲೂ ಕಂಪ್ಯೂಟರ್ ಮುಂದೆ ಬಗ್ಗಿ ಕೂರೋದಲ್ವೇನೆ, ಸೊಂಟ ಕಾಲು ಬೆನ್ನು ಎಲ್ಲ ನೋವು. ಇಲ್ಲೂ ನಾನು ಕೆಲಸ ಮಾಡ್ತೀನಿ, ಟೈಮ್ ಸಿಕ್ಕಾಗ ಹೀಗೆ ಕಾಲು ಚಾಚ್ಕೊಂಡು ಕೂರ್ತೀನಿ ನೋಡು, ಇದೇ ಸುಖ ಅಂತ ಅನ್ಸುತ್ತೆ. ಮತ್ತೆ ಇನ್ನೇನೇ ಸಮಾಚಾರ? ನಂದೇನಂತ ಸಮಾಚಾರ ಇಲ್ಲ ಕಣೋ, ನೀನೇ ಹೇಳಬೇಕು. ನನಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಮಕ್ಕಳು ದೊಡ್ಡವರಾಗಿದ್ದಾರೆ, ಒಂಥರ ಫ್ರೀ ಬರ್ಡ್. ನೀನು ಹೇಳು, ನಿಂದೇನು ಸಮಾಚಾರ? ಸಮಾಚಾರ ಅಂತ ಏನಿಲ್ಲ ಕಣೆ, ಆಫೀಸಲ್ಲಿ ಕೆಲಸಗಳು ಇದ್ದಿದ್ದೇನೆ, ಆದರೂ ತಿಂಗಳು ಕೊನೆಯಲ್ಲಿ ಸಂಬಳ ಕೊಡ್ತಾರೆ. ಅದೊಂಥರ ಜೀವನ, ಅದನ್ನು ನಾನು ಮಾಡಲೇಬೇಕು, ವಿಧಿ ಇಲ್ಲ. ಆದರೆ ಮನೆಗೆ ಬಂದ್ರೂ ಒಂಥರ ಕಿರಿಕಿರಿ ಬೇಜಾರು ಕಣೆ. ಆಫೀಸಿಂದ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀನ, ಇಲ್ಲಿ ಇವರಿಬ್ಬರು ಜಗಳ ಮಾಡ್ತಾ ಇರ್ತಾರೆ. ಒಂದೊಂದ್ಸಲಿ ಗೇಟ್ವರೆಗೂ ಇಬ್ಬರದ್ದು ಜಗಳ ಕೇಳಿಸುತ್ತೆ, ತುಂಬ ಬೇಜಾರಾಗುತ್ತೆ. ಎಷ್ಟೋ ಸಲ ಆಗಿಂದ ಹಾಗೆ ಹೊರಟೋಗ್ಬಿಡೋಣ ಅನಿಸುತ್ತೆ, ಆದರೆ ಏನು ಮಾಡೋದು, ಎಲ್ಲಾದ್ರೂ ಮನೆಗೆ ಬರಲೇಬೇಕಲ್ಲ, ಬರ್ತೀನಿ. ಒಂದೊಂದ್ಸಲಿ ಅಂತೂ ದೇವ್ರೇ, ಎರಡು ಕಿವಿಲಿ ಎರಡೆರಡು ವಾಯ್ಸ್ ಕೇಳಿಸ್ಕೋಬೇಕು. ಈಗ ನಿನ್ನ ಹತ್ರ ಹೇಳ್ಬೇಕಾದ್ರೆ ನಗು ಬರುತ್ತೆ, ಆ ಸಮಯದಲ್ಲಿ ಮಾತ್ರ ಇದೆಯಲ್ಲ, ಯಾವುದಾದ್ರೂ ಬಂಡೆಗೆ ತಲೆ ಚಚ್ಕೊಳ್ಳೋಣ ಅನ್ಸ್ಬಿಡುತ್ತೆ ಕಣೆ. ಈ ಕಡೆ ಅಮ್ಮನೂ ಬೊಬ್ಬೆ ಹೊಡಿತಿರ್ತಾರೆ, ಈ ಕಡೆ ನಮ್ಮ ನೀರಜನೂ ಬೊಬ್ಬೆ ಹೊಡಿತಾಳೆ. ಯಾರದ್ದು ಅಂತ ಕೇಳಲಿ, ಯಾರಿಗೆ ಅಂತ ಸಮಾಧಾನ ಹೇಳಲಿ, ಯೋ ದೇವ್ರೆ. ನೀನು ಆಫೀಸಿಗೆ ಹೋಗಿ ದುಡಿತೀಯ ನಿಜ, ಆದರೆ ಸ್ವಲ್ಪ ಯೋಚನೆ ಮಾಡು. ನೀನು ಬೆಳಗ್ಗೆ ಆಫೀಸಿಗೆ ಹೋದರೆ ಬೇರೆ ಬೇರೆ ಜನರ ಹತ್ರ ಮಾತಾಡ್ತೀಯ, ಬೇರೆ ಬೇರೆ ಕೆಲಸ ಮಾಡ್ತೀಯ, ಎಲ್ಲೆಲ್ಲಿಗೆ ಬೇಕೋ ಅಲ್ಲೆಲ್ಲ ಹೋಗ್ತೀಯ. ಆದರೆ ಮನೇಲಿರೋರಿಗೆ ಆಗ ದಿನ ಬೆಳಗಾದರೆ ಅದೇ ಮುಖ ನೋಡಬೇಕು, ಅದೇ ಮಾತು, ಅದೇ ಜಗಳ, ಅದೇ ವಿಚಾರ, ಅದೇ ಯೋಚನೆ, ಇದರಲ್ಲೇ ಕಳೀತಾರಲ್ಲ. ಅವ್ರ ಬಗ್ಗೆ ನೀನು ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ? ಅಮ್ಮನ ಬಗ್ಗೆ ಆಗಲಿ ನೀರಜನ ಬಗ್ಗೆ ಆಗಲಿ ಅಂಥ ವಿಚಾರ ಯೋಚನೆ ಮಾಡುವಂಥದ್ದು ಏನಿದೆಯಕ್ಕ? ನಾನು ದುಡ್ಡು ತಂದು ಹಾಕ್ತೀನಿ, ಅಪ್ಪಂಗೂ ಪೆನ್ಷನ್ ಬರುತ್ತೆ, ಹಾಗಾಗಿ ನಮ್ಮ ಮನೇಲಿ ಇವಾಗ ಹಣಕಾಸಿನ ಸಮಸ್ಯೆ ಇಲ್ಲ. ಇನ್ನು ಬಿಸಿಲು ಮಳೆ ಗಾಳಿ ಅಂತ ಹೊರಗೆ ಹೋಗ್ಬೇಕಾ? ಅದೇನಿಲ್ಲ, ಇಲ್ಲೇ ಇರೋದು. ಹಿಂದಿನ ಕಾಲದವ್ರ ಥರ ಬಾವಿಲಿ ನೀರು ಸೇದ್ಕೊಂಡು ತಂದು ಏನು ಒಲೆ ಹಚ್ಚಿ ಅಡುಗೆ ಮಾಡಿ ಆ ಥರ ಏನಾದರೂ ಇದೆಯಾ ಹೇಳು? ತಿರುಗಿಸಿದ್ರೆ ನಲ್ಲಿಲಿ ನೀರು ಬರುತ್ತೆ, ಟಕ್ ಅಂತ ಗ್ಯಾಸ್ ಹಚ್ಚಿದ್ರೆ ಬೆಂಕಿ ಉರಿಯುತ್ತೆ, ಆರಾಮಾಗಿ ಅಡುಗೆ ಮಾಡ್ಬೋದು. ಇನ್ನೂ ಮಿಕ್ಸಿ ಗ್ರೈಂಡರು ಎಷ್ಟೊಂದು ಇದೆಯಲ್ಲ, ಇದೆಲ್ಲ ಇಟ್ಕೊಂಡು ಅವ್ರು ಆರಾಮಾಗಿರ್ಬೋದು. ಹೌದು ಸುಧನ್ವ, ಆಫೀಸಲ್ಲಿ ದುಡಿಯೋರಿಗೆ ಮನೆ ಕೆಲಸ ತುಂಬ ಸುಲಭ, ಮನೇಲಿರೋರು ತುಂಬ ಸುಖವಾಗಿರ್ತಾರೆ ಅಂತ ನಿಂಗನ್ಸುತ್ತೆ. ಮನೇಲಿರೋರಿಗೆ ಮಾತ್ರ ಮನೇಲಿರೋ ಕಷ್ಟ ಗೊತ್ತಾಗೋದು. ಹಾಗಂತ ಮನೇಲಿರೋದು ತಪ್ಪು, ಎಲ್ರದ್ದು ಕೆಲ್ಸಕ್ಕೆ ಹೋಗಬೇಕು ಅನ್ನೋದು ನನ್ನ ಮಾತಲ್ಲ. ಆದರೆ ನೀನು ಸ್ವಲ್ಪ ಅವರಿಬ್ಬರು ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು. ಈಗ ನಿಮಗೆ ಅಮ್ಮನೂ ಬೇಕು, ಹೆಂಡತಿನೂ ಬೇಕು ಅಂದಮೇಲೆ ಅವರಿಬ್ಬರಿಗೂ ನೀನು ಬೇಕಲ್ವಾ? ನನಗೇನೋ ಮನೇಲಿರೋದೇ ಸುಖ ಅಂತ ಕಾಣುತ್ತೆ, ಇರಲಿ ಬಿಡು. ನೀನೇನು ಹೇಳ್ತಿದ್ಯಾ? ಅಮ್ಮನೂ ಬೇಕು, ನೀರಜನೂ ಬೇಕು, ಅವರಿಬ್ರಿಗೆ ನೀನು ಬೇಕು ಅಂತಲ್ವಾ? ನಾನು ಅದೇ ಪ್ರಯತ್ನದಲ್ಲಿದ್ದೀನಿ ಕಣೆ. ಆದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೋತಾರೆ. ನೀರಜನ ಬಗ್ಗೆ ಒಂದೆರಡು ಹೊಗಳಿ ಮಾತಾಡಿದರೆ ಅಮ್ಮಂಗೆ ಸಿಟ್ಟು. ಅಮ್ಮ ನನಗೆ ಹಿಂದೆಲ್ಲ ಅಂದರೆ ನಾವು ಚಿಕ್ಕವರಿದ್ದಾಗ ಅಮ್ಮ ನಮ್ಮನ್ನು ಹೇಗೆ ನೋಡ್ಕೋತಿದ್ರು, ಇದ್ರ ಬಗ್ಗೆ ಒಂದೆರಡು ಮಾತಾಡಿದ್ರು ನಮ್ಮ ನೀರಜಂಗೆ ಸಿಟ್ಟು ಬರುತ್ತೆ. ಅಯ್ಯೋ ದೇವ್ರೆ, ನಾನು ಯಾವಾಗಲೂ ತಮಾಷೆ ಮಾಡೋ ಥರ ಇವಾಗಲೂ ಮಾಡಿದರೆ ಅಮ್ಮಂಗೆ ಸಿಟ್ಟು ಬರುತ್ತೆ ನೋಡು. ಇನ್ನು ಇವಳಿಗೆ ಸುಮ್ಮನೆ ತಮಾಷೆ ಮಾಡಿದ್ರು ಸಿಟ್ಟು ಬರುತ್ತೆ. ಇನ್ನೂ ಒಂದು ಮಜಾ ಗೊತ್ತಾ? ನೀರಜ ತವ್ರ ಮನೆಗೆ ಹೋದಾಗ ಅಮ್ಮ ಸ್ವಲ್ಪ ನಾರ್ಮಲ್ ಆಗೇ ಇರ್ತಾರೆ ಕಣೆ. ಅಡುಗೆ ಮಾಡ್ತಾರೆ, ತಿಂಡಿ ಮಾಡ್ತಾರೆ, ನಾನು ತಮಾಷೆ ಮಾಡಿದರೆ ಅವರು ನಗ್ತಾರೆ, ಎಲ್ಲ ನಾರ್ಮಲ್ ಆಗಿರ್ತಾರೆ. ಇವಳು ಬಂದ್ಲ ಮತ್ತದೇ ಕತೆ. ಈ ಕಡೆ ಇವಳ್ದು ಅದೇ ಕಣೆ. ಅಮ್ಮ ಏನಾದರೂ ಅವ್ರ ಅಕ್ಕ ತಂಗಿ ಮನೆಗೆ ಹೋದ್ರು ಅಂದರೆ ಇವಳು ಚೆನ್ನಾಗೇ ಇರ್ತಾಳೆ.
ಆಗಲೂ ಮಗುನ ಕಟ್ಕೊಂಡು ಬೇರೆ ಬೇರೆ ರೆಸಿಪಿಗಳನ್ನ ಮಾಡ್ತಾಳೆ, ಖುಷಿಯಾಗಿರ್ತಾಳೆ, ಎಲ್ಲದೂ ಮಾಡ್ತಾಳೆ. ಇವರಿಬ್ರು ಒಟ್ಟಿಗಿದ್ರೆ ಮಾತ್ರ ಹೀಗೆ ಯಾಕೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಕಣೆ. ನಿಂಗೆ ಉದಾಹರಣೆ ಸಮೇತ ಹೇಳ್ತೀನಿ ನೋಡು. ನಾವು ಚಿಕ್ಕವರಿದ್ದಾಗ ಗೌರವ್ ಮೇಷ್ಟ್ರು ಅಂತಿದ್ರಲ್ಲ ನಮ್ಮನೆ ಹತ್ರನೇ, ಅವರು ನೋಡಿದ ಕೂಡಲೇ ಅಮ್ಮ ಸುಹಾಸಿನಿ ಮನೇಲಿ ಹೀಗೆ ಮಾಡ್ತಾಳೆ, ಸುಧನ್ವ ಹಾಗೆ ಮಾಡ್ತಾಳೆ ಅಂತೆಲ್ಲ ಹೇಳ್ತಿದ್ರು, ಹೌದಾ? ಮಾರನೇ ದಿನ ಅವರು ಸ್ಕೂಲಲ್ಲಿ ಎಲ್ಲರೆದ್ರಿಗೂ ಅದನ್ನು ಹೇಳಿದಾಗ ನಮಗೆ ಎಷ್ಟು ಸಿಟ್ಟು ಬರ್ತಾ ಇತ್ತು. ಅದೇ ಅಮ್ಮ ಮನೇಲಿ ಬೈದರೆ ನಾವು ಕಿವಿಗೆ ಹಾಕ್ಕೊಳ್ತಿರ್ಲಿಲ್ಲ. ಅದೇ ಮಾತನ್ನು ಗೌರವ್ ಮೇಷ್ಟ್ರು ಬೇರೆಯವ್ರ ಎದುರಿಗೆ ಹೇಳಿದಾಗ ತುಂಬ ಕೋಪ ಬರ್ತಿತ್ತು. ಅವ್ರ ಮೇಲೆ ಕೋಪ ಅಲ್ಲ, ಅಮ್ಮನ ಮೇಲೆ ಕೋಪ ಬರ್ತಿತ್ತು. ಮನೆಗೆ ಬಂದವರೇ ಅಮ್ಮಂಗೆ ಕ್ಲಾಸ್ ತಗೋತಾ ಇದ್ವಿ. ನಾನು ಅಷ್ಟೇ, ನೀನು ಅಷ್ಟೇ ಅಲ್ವಾ? ಈಗಲೂ ಅದೇ ಥರ. ನೀನು ಅಮ್ಮನ ನೀರಜನ್ ಎದುರಿಗೆ ಹೊಗಳಿದ್ರೆ ಅವಳಿಗೆ ಸಿಟ್ಟು ಬರುತ್ತೆ. ಇವ್ರಿಗೆ ಬರೀ ಅತ್ತೆ ಒಳ್ಳೆ ಗುಣ ಕಾಣಿಸುತ್ತೆ, ನನ್ನ ಒಳ್ಳೆ ಗುಣ ಕಾಣಿಸಲ್ಲ ಅಂತ. ಅದೇ ಥರ ನೀನು ನೀರಜಂಗೆ ಹೊಗಳಿದ್ರೆ ಅಮ್ಮಂಗೂ ಹಾಗೆ ಅನಿಸುತ್ತೆ. ಅದೇ ಅವರಿಬ್ಬರು ಬೇರೆ ಬೇರೆ ಇದ್ದಾಗ ನೀನು ಹೊಗಳಿದ್ರು ಅವ್ರಿಗೆ ಇಷ್ಟ ಆಗತ್ತೆ, ಬೈದರೂ ಕಷ್ಟ ಅನಿಸಲ್ಲ. ಅದೇ ಒಬ್ರಿಗೆ ನೀನು ಈ ಥರ ಹೊಗಳೋದೋ ಬೈಯೋದೋ ಮಾಡಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಇದು ಅದೇ ಥರ. ಸ್ಕೂಲಲ್ಲಿ ಎಲ್ಲರೆದ್ರಿಗೂ ಹೇಳಿದಾಗ ನಮಗೆ ಎಷ್ಟು ಕೋಪ ಬರ್ತಿತ್ತೋ ಈಗಲೂ ಅವ್ರಿಗೆ ಅದೇ ಕೋಪ ಬರ್ತಿದೆ ಅಷ್ಟೇ ಕಣೋ. ನೀನು ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು. ಈಗ ಒಂದು ವೇಳೆ ಅಮ್ಮನ ಹೊಗಳ್ದೆ ಅನ್ಕೋ, ತಪ್ಪದೆ ನೀರಜನ್ ಹೊಗಳು. ಇವಳಿಗೇನಾದರೂ ಒಂದೆರಡು ಮಾತಂದೆ ಅನ್ಕೋ, ಅಮ್ಮಂಗೂ ಸಣ್ಣದಾಗಿ ರೇಗೋ ಹಾಗಾದರೆ ನೀನು ಮಾಡಬೇಕು. ಸ್ವಲ್ಪ ಸಮಯ ಅವರೆಲ್ಲ ಹೊಂದ್ಕೊಳ್ಳೋವರೆಗೂ. ಗೌರವ್ ಮೇಷ್ಟ್ರು ಅಮ್ಮನ ಮಾತು ಕೇಳಿ ನಮ್ಮನ್ನೆಲ್ಲರಿದ್ರಿಗೂ ಬೈತಾ ಇದ್ದಿದ್ದು, ನಮಗೆ ಸಿಟ್ಟು ಬರ್ತಾ ಇದ್ದಿದ್ದು, ಬೇಜಾರಾಗ್ತಿದ್ದು, ಅಳ್ತಿದ್ದಿದ್ದು ಎಲ್ಲ ಅವಾಗ. ಇವರಿಬ್ರು ಇಷ್ಟು ದೊಡ್ಡವರಾಗಿದ್ದಾರೆ ಇನ್ನೂ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ? ಸರಿ ಕಣೋ ಸುಧನ್ವ, ಅದು ಚಿಕ್ಕವನಿದ್ದಾಗಿನ ಕತೆ ಆಯ್ತಲ್ಲ. ಈಗ ನಿಮ್ಮ ಬಾಸು ನಿನ್ನನ್ನು ಚೇಂಬರಿಗೆ ಕರ್ಕೊಂಡು ಹೋಗಿ ಒಂದೆರಡು ಬೈದು ಮಾತಾಡಿದರೆ ನಿನಗೆ ಹೆಚ್ಚು ಬೇಜಾರಾಗುತ್ತೋ ಅಥವಾ ಎಲ್ಲರ ಮುಂದೆ ಹೇಳಿದಾಗ ನಿನಗೆ ಹೆಚ್ಚು ಬೇಜಾರಾಗುತ್ತೋ ನೀನೇ ಹೇಳು. ಹಾಂ, ಬಾಸ್ ಎಲ್ರೆದ್ರಿಗೂ ಬೈದಾಗ ಸಹಜವಾಗಿ ಬೇಜಾರಾಗುತ್ತೆ. ಅದೇ ಒಬ್ಬರನ್ನೇ ಚೇಂಬರಲ್ಲಿ ಕರೆದು ಬೈದಾಗ ವಿಷಯ ನನಗೆ ಮಾತ್ರ ಗೊತ್ತಿದೆಯಲ್ವಾ, ಅಂದರೆ ಬೈದಿದ್ದು ನನಗೆ ಮಾತ್ರ ಗೊತ್ತಿದೆಯಲ್ವಾ ಅಂತ ಒಂದು ಸಣ್ಣ ಸಮಾಧಾನ ಇರುತ್ತೆ. ನಿಜ ಅಲ್ವಾ? ಇವರಿಗೂ ಹಾಗೆ. ನೀನು ಅಮ್ಮನ ಎದುರಿಗೆ ನೀರಜಂಗೆ ಬೈದರೆ ನೀರಜಂಗೆ ಭಯ. ಎಲ್ಲಿ ಇದನ್ನೇ ಅಮ್ಮ ಅಡ್ವಾಂಟೇಜ್ ಆಗಿ ತಗೊಂಡು ನೀನು ಇಲ್ಲದೆ ಇದ್ದಾಗ ತನ್ನನ್ನು ಕೀಳಾಗಿ ಕಾಣ್ತಾರೇನೋ ಅಂತ. ಇನ್ನು ಅಮ್ಮಂಗೆ ಅವಳಿಗೇನಾದರೂ ನೀನು ಬೈದರೆ ನೀರಜ ಇದನ್ನೇ ಎಲ್ಲಿ ಅಡ್ವಾಂಟೇಜ್ ಆಗಿ ತಗೊಂಡು ಅವಳು ನನ್ನನ್ನು ಕೀಳಾಗಿ ನೋಡ್ತಾಳೋ ಅನ್ನೋ ಅಮ್ಮನ ಭಯ ಅಷ್ಟೇ. ನಿಜ ಹೇಳಬೇಕು ಅಂದರೆ ಇದೆಲ್ಲ ಮನಸ್ಸಿನ ಕಲ್ಪನೆಗಳು, ಭ್ರಮೆಗಳು. ಆದರೆ ನಾವು ಅದನ್ನೇ ನಿಜ ಅಂತ ನಂಬ್ತೀವಿ, ಬೇರೆಯವ್ರನ್ನು ನಂಬಿಸೋ ಪ್ರಯತ್ನ ಮಾಡ್ತೀವಿ. ನಾವು ಕೊರಗೋದಲ್ಲದೆ ಬೇರೆಯವರನ್ನು ಕೊರಗೋ ಹಾಗೆ ಮಾಡ್ತೀವಿ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಅಕ್ಕ? ನಮಗೆ ಪರಿಹಾರ ಬೇಕು ಅಂತ ಕಂಡ್ರೆ ನಾವು ಕೂಡ ಪ್ರಯತ್ನ ಪಡಬೇಕು. ಇಲ್ಲಿ ಅಮ್ಮ ಅಪ್ಪ ನೀರಜ ಮಾತ್ರ ಹೊಂದ್ಕೊಳ್ಳೋದಲ್ಲ, ನೀನು ಅವ್ರನ್ನ ಹೊಂದ್ಕೊಳ್ಳೋದು ಕಲಿಬೇಕು. ನೀನೀಗ ಮದುವೆ ಆದವನು, ಒಂದು ಮಗುವಿನ ತಂದೆ, ಆ ಜವಾಬ್ದಾರಿ ಥರನೇ ನೀನು ನಡ್ಕೋಬೇಕಲ್ವಾ. ಹಿಂದೆ ಚಿಕ್ಕವನಿದ್ದಾಗ ಅಮ್ಮನ ರೇಗಿಸ್ತಿದ್ದೆ ಅಂದರೆ ಈಗಲೂ ಹಾಗೆ ಮಾಡಿದ್ರೆ ಅಮ್ಮಂಗೆ ಇನ್ನೂ ಕೋಪ ಬರುತ್ತೆ. ಯಾಕಂದರೆ ನೀನು ನೀರಜನ ಎದುರಿಗೆ ಅವರನ್ನು ಗೇಲಿ ಮಾಡ್ತಿದ್ಯಾ, ಮುಂದೆ ಅವಳು ಹಾಗೆ ಮಾಡ್ಬೋದು. ಇಲ್ಲ ಮೊಮ್ಮಗ ಬೆಳೆದು ದೊಡ್ಡವನಾದ್ಮೇಲೆ ಅವನು ಅದೇ ಥರ ಮಾಡ್ಬೋದು, ಎಲ್ಲರೂ ನನ್ನನ್ನು ಮೂಲೆ ಗುಂಪಾಗಿ ಮಾಡ್ಬೋದು ಅಂತ ಅಮ್ಮಂಗೆ ಭಯ ಇರುತ್ತೆ. ಅದೇ ಥರ ನೀರಜಂಗೂ ಅಷ್ಟೇ. ಆಫೀಸ್ ಇದ್ದಾಗಂತೂ ಆಯ್ತಲ್ಲ, ಬೆಳಗ್ಗೆ ಹೋಗ್ತೀಯಾ ಸಂಜೆ ಬರ್ತೀಯಾ, ನಿಮಗೂ ಸಾಕಾಗಿರುತ್ತೆ, ಎಲ್ಲ ಸರಿ. ತಿಂಗಳಲ್ಲಿ ಒಂದಿನ ಇಲ್ಲ 2-3 ತಿಂಗಳಿಗೆ ಒಂದು ಸರಿನಾದರೂ ನೀವೆಲ್ಲರೂ ಎಲ್ಲಾದರೂ ಹೋಗ್ಬರೋ ಅಭ್ಯಾಸ ಇಟ್ಕೊಳ್ಳಿ. ಇದರಿಂದ ಎಲ್ರಿಗೂ ಒಂಥರ ಚೇಂಜ್ ಸಿಕ್ಕಂಗಾಗತ್ತೆ, ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ಸಣ್ಣ ಪುಟ್ಟ ಕಿರಿಕಿರಿಗಳು ಅಲ್ಲಲ್ಲೇ ಮರ್ತು ಹೋಗುತ್ತೆ. ಯಾಕಂದರೆ ನೀವೆಲ್ಲಾದರೂ ಒಟ್ಟಿಗೆ ಹೋದಾಗ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತೀರಾ, ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊತೀರಾ. ಇಂಥದನ್ನೆಲ್ಲ ಮಾಡಿದಾಗ ಸ್ವಲ್ಪ ಹೊಂದಾಣಿಕೆ ಬರುತ್ತೆ. ಮತ್ತೊಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ನೀವು ಯಾರನ್ನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಲ್ಲ. ರಾತ್ರಿ 1 ಹೊತ್ತಾದರೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಗೊತ್ತಾ, ನಿನ್ನ ಆಫೀಸಲ್ಲಿ ಆಗಿರೋ ಏನಾದರೂ ಒಂದು ತಮಾಷೆ ಘಟನೆಗಳನ್ನ ಹೇಳ್ತೀಯಾ, ಆವಾಗ ನೀರಜಂಗೆ ಅವಳು ಹಿಂದೆ ನಿನ್ನ ಜೊತೆ ಕೆಲಸ ಮಾಡ್ತಿದ್ಲಲ್ಲ ಆವಾಗಿನ ಘಟನೆ ಏನೋ ನೆನಪಾಗುತ್ತೆ. ಆಗ ಅಪ್ಪ ಶುರು ಮಾಡ್ತಾರೆ, ಅಮ್ಮ ನಾನೇನು ಕಮ್ಮಿ ಅಂತ ಅವರು ಹೇಳ್ಕೊತಾರೆ. ಹೀಗೆ ಒಬ್ರಿಗೊಬ್ರು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಕಹಿ ಘಟನೆಗಳು ಮರ್ತೋಗುತ್ತೆ. ಅಂದರೆ ಈ ಚಿಕ್ಕ ಪುಟ್ಟದೆಲ್ಲ ಮರೆಯುತ್ತೆ.
ಇದನ್ನೇ ಮಾತಾಡ್ತಾ ಮಾತಾಡ್ತಾ ಹೀಗೆ ದಿನಗಳು ಕಳೀತಾ ಹೋದಾಗೆ ಒಂದು ಸಾಮರಸ್ಯ ಬರುತ್ತೆ. ಅತ್ತೆ ಸೊಸೆ ನಿಧಾನಕ್ಕೆ ಹೊಂದ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನೀನು ಕೂಡ ಇದಕ್ಕೆ ಸ್ವಲ್ಪ ಸಹಕಾರ ಕೊಡಬೇಕು. ಹಾ, ಇದೊಂದು ಮಾತ್ರ ಹೌದು ಕಣೆ. ನಾನು ಎಷ್ಟೋ ಸಲ ನೋಡಿದ್ದೀನಿ, ಮನೆಗೆ ಯಾರಾದರೂ ನೆಂಟರು ಬಂದಾಗ ನಾವೆಲ್ಲ ಸಾಮಾನ್ಯ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರ್ತೀವಲ್ಲ, ಆವಾಗ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ. ಆವಾಗ ನಂಗೆ ಎಷ್ಟೋ ಸಲ ಅನಿಸಿದ್ದಿದೆ, ಪ್ರತಿದಿನನೂ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ. ಈಗ ನಿಮ್ಮ ಮಾತು ಕೇಳಿದಾಗ ಹೌದು ಅನಿಸುತ್ತೆ. ಹೌದು ಹೌದು, ಇವತ್ತಿಂದನೇ ಅದೇ ಅಭ್ಯಾಸ ಮಾಡೋಣ. ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ನಾನೇ ಮಾತು ಶುರು ಮಾಡ್ತೀನಿ. ಆಫೀಸಲ್ಲಿ ನಡೆದಿರೋ ಘಟನೆದ್ದು ಏನಾದರೂ ಜೋಕ್ಸ್ ನಡೆದಿರುತ್ತಲ್ಲ, ಅದನ್ನೇ ಶುರು ಮಾಡ್ತೀನಿ. ಆಗ ಅಪ್ಪ, ಇವಳು, ಅಮ್ಮ ಎಲ್ಲ ಶುರು ಮಾಡ್ತಾರೆ. ಹೌದು ಹೌದು ಕಣೆ, ಇದೊಂದು ಪ್ರಯತ್ನ ಮಾಡೋಣ. ಥ್ಯಾಂಕ್ಸ್ ಕಣೆ ಅಕ್ಕ. ಇನ್ನೊಂದೇನು ಗೊತ್ತಾ ಸುಧನ್ವ, ಅಮ್ಮ ತುಂಬ ಒಳ್ಳೆಯವಳು, ತುಂಬ ಮಾತಾಡ್ತಾರೆ, ತಕ್ಷಣಕ್ಕೆ ಸಿಟ್ಟು ಮಾಡ್ಕೋತಾರೆ, ಎಲ್ಲ ಸರಿ. ಆದರೆ ಅವಳ ಮನಸ್ಸಿನ ಭಾವನೆನ ನಾವು ಅರ್ಥ ಮಾಡ್ಕೊಂಡೇ ಇಲ್ಲ ಕಣೋ. ನೀನೇ ಯೋಚನೆ ಮಾಡು, ಮದುವೆಯಾಗಿ ಮನೆಗೆ ಬಂದಾಗಿಂದ ಅಮ್ಮ ಹೊರಗಿನ ಪ್ರಪಂಚ ನೋಡಿದಾಳ. ಅದಕ್ಕೆ ನಾನು ಏನು ಹೇಳೋದಂದರೆ, ಅಮ್ಮನ್ನು ಅಪ್ಪನ್ನು ಜೊತೆ ಮಾಡಿ ಎಲ್ಲಿಗಾದ್ರೂ ಟೂರಿಗೆ ಕಳಿಸು. ಈ ಪ್ಯಾಕೇಜ್ ಟೂರ್ಗಳೆಲ್ಲ ಇರುತ್ತಲ್ಲ, ಅದರಲ್ಲಿ ಕಳಿಸು. ಇವ್ರ ವಯಸ್ಸಿನ ಬೇರೆ ಬೇರೆ ಜನರನ್ನು ನೋಡಿದಾಗ, ಅವ್ರ ಜೊತೆಗೆ ಮಾತಾಡಿದಾಗ ಇದು ಇವರಿಗೆ ಒಂಥರ, ಅಂದರೆ ನಮ್ಮನೆ ಪರಿಸ್ಥಿತಿ ವಿಚಿತ್ರ ಅಂತ ಅನಿಸಲ್ಲ. ಎಲ್ಲರ ಮನೆಯಲ್ಲೂ ಈ ಥರ ಇದ್ದಿದ್ದೆ, ನಮ್ಮ ಮನೆಯೂ ಹಾಗೆ ಅಂತ ಅವ್ರಿಗೆ ಒಂದು ಮನಸ್ಸಿಗೆ ಅನಿಸುತ್ತೆ. ಅದೊಂದು ಮಾಡು. ಅದಾಯ್ತಲ್ಲ, ನೀರಂಜಂಗೂ ಅಷ್ಟೇ ಸ್ವಲ್ಪ ಸಮಯ ಕೊಡೋ. ಅವಳು ಪಾಪ ಮನೆಯಲ್ಲೇ ಇರ್ತಾಳೆ. ಅವಳಿಗೆ ಮನೆ ಬಿಟ್ಟು ಬೇರೆ ಪ್ರಪಂಚ ಇಲ್ಲ. ಇದೇ ಥರ ಆದರೆ ಮುಂದೆ ಅವಳು ಅಮ್ಮನ ಥರನೇ ವರ್ತಿಸ್ತಾಳೆ. ಅದಕ್ಕೆ ಅವಳಿಗೂ ಸ್ವಲ್ಪ ಸಮಯ ಕೊಡು. ನಿಂಗೆ ಕಷ್ಟ ಆಗತ್ತೆ ಗೊತ್ತು, ಪ್ಲ್ಯಾನ್ ಮಾಡ್ಕೊಂಡು ಮಾಡು. ಆದಷ್ಟು ಬ್ಯಾಲೆನ್ಸ್ ಆಗಿರೋಕ್ಕೆ ನೋಡು. ನಿನ್ನ ಪ್ರಯತ್ನ ನೀನು ಮಾಡು. ಆಗಾಗ ನಾವು ಚಿಕ್ಕವರಿದ್ದಾಗ ಹೇಗಿದ್ವಿ ಅನ್ನೋದನ್ನು ಅಪ್ಪ ಅಮ್ಮನ ಎದುರಿಗೆ ಮಾತಾಡು, ನೆನ್ಪು ಮಾಡ್ಕೊ. ಅಪ್ಪ ಅಮ್ಮ ನನಗೂ ನಿಂಗೂ ಹೇಗೆ ಸಾಕಿದ್ದಾರೆ, ಹೇಗೆಲ್ಲ ಕಷ್ಟಪಟ್ಟು ಓದಿಸಿದ್ರು, ನಾವು ಓದಬೇಕಾದ್ರೆ ಮನೇಲಿ ಎಷ್ಟೆಲ್ಲ ಸಮಸ್ಯೆ ಇತ್ತು, ಇಂಥದನ್ನೆಲ್ಲ ನೀನು ಸ್ವಲ್ಪ ಮಾತಾಡು. ಆವಾಗ ಅಪ್ಪ ಅಮ್ಮಂಗೂ ಖುಷಿ ಆಗತ್ತೆ, ಮತ್ತು ಅವ್ರ ಬಗ್ಗೆ ನೀರಜಂಗೂ ಗೊತ್ತಾಗತ್ತೆ. ಹಾಗೆ ನೀರಜಂಗ್ ಕೂಡ ಅವಳ ಬಾಲ್ಯದ ವಿಷಯನ ಹಂಚ್ಕೊಳ್ಳೋದಕ್ಕೆ ಅಥವಾ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಡು. ಬರೀ ನಿಂದೇ ಪುರಾಣ ಹೇಳೋದಲ್ಲ, ಅವಳಿಗೂ ಅವಕಾಶ ಕೊಡು. ಇದರಿಂದ ಏನಾಗುತ್ತೆ ಗೊತ್ತಾ, ಒಬ್ಬರ ವಿಷಯ ಒಬ್ರಿಗೆ ಅರ್ಥ ಆಗತ್ತೆ, ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಬರುತ್ತೆ. ನಾನು ನೀನು ಒಂದೇ ತಂದೆ ತಾಯಿ ಮಕ್ಕಳಾದ್ರೂ ನಮ್ಮ ಸ್ವಭಾವದಲ್ಲಿ ಎಷ್ಟೊಂದು ಭಿನ್ನತೆ ಇದೆಯಲ್ವಾ. ಅಂಥದ್ರಲ್ಲಿ ಅಮ್ಮ ಮತ್ತು ನೀರಜ ಬೇರೆ ಬೇರೆ ಮನೆಯಿಂದ ಬಂದವರು, ಬೇರೆ ಬೇರೆ ಕಾಲಘಟ್ಟದವರು. ಇಬ್ಬರ ಮಧ್ಯೆ ಸಾಕಷ್ಟು ವಯಸ್ಸಿನ ಅಂತರ ಇದೆ. ಇವ್ರಿಗೆ ಹೊಂದ್ಕೊಳ್ಳೋಕ್ಕೆ ತುಂಬ ಸಮಯನೇ ಬೇಕಾಗ್ಬೋದು. ಆದರೆ ಇಲ್ಲಿ ನೀನು ಸ್ವಲ್ಪ ತಾಳ್ಮೆ ತಗೊಂಡ್ರೆ, ಸ್ವಲ್ಪ ಜಾಣತನದಿಂದ ಮಾತಾಡಿದರೆ ಬೇಗ ಅವರಿಬ್ಬರು ಹೊಂದ್ಕೋತಾರೆ. ನಾನು ಕೂಡ ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟಿದ್ದೀನಿ. ನೀರಜಂಗೆ ಈಗ ಸ್ವಲ್ಪ ಅರ್ಥ ಆಗ್ತಾ ಇದೆ. ಅಮ್ಮನ ಹತ್ರ ಮಾತಾಡಿ ನೋಡ್ತೀನಿ. ಹೌದು ಕಣೆ ಅಕ್ಕ, ನೀರಜ ನಿನ್ನನ್ನು ರೋಲ್ ಮಾಡೆಲ್ ಥರ ನೋಡ್ತಾಳೆ. ತುಂಬಾ ಇಷ್ಟಪಡ್ತಾಳೆ ನಿಂಗೆ. ನಿನ್ನೆ ಅಂತೂ ರಾತ್ರಿ ಬರೀ ನಿಂದೇ ಗುಣಗಾನ. ಅವರಿಂದ ನಾನು ಎಷ್ಟೋ ವಿಷಯ ಕಲಿತೆ. ಅವ್ರು ತುಂಬ ಒಳ್ಳೆಯವರು, ನಾನು ಸುಮ್ಮನೆ ಹೆದರ್ಕೊಂಡಿದ್ದೆ ಅಂತ. ಆಮೇಲೆ ಬುಕ್ಕಲ್ಲಿ ಅದೇನೋ ಬರ್ಕೋತಾ ಇದ್ಲು. ಏನು ಬರೀತಾಳೆ ಅಂತ ನೋಡೋಕ್ಕೆ ಹೋದರೆ, ಇದನ್ನೆಲ್ಲ ನೀನು ನೋಡೋ ಹಾಗಿಲ್ಲ, ಅದಕ್ಕೆ ಹೇಳಿದ್ದಾರೆ, ಇದು ನಿನಗೋಸ್ಕರ ನೀನು ಬರ್ಕೊಳ್ಳೋದು, ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಬೇಕಾದರೆ ಅದಕ್ಕೇನೆ ಕೇಳಿ, ಅವರು ಹೀಗೆ ಬರೀತಾರಂತೆಲ್ಲ ಹೇಳಿದ್ಲು. ಏನೋ ಅವಳು ಸ್ವಲ್ಪ ಸಮಾಧಾನದಿಂದ ಇದ್ದಾಳಲ್ವಾ, ಖುಷಿಯಿಂದ ಇದ್ದಾಳಲ್ವಾ ಅಂತ ನಾನು ಸುಮ್ಮನಾದೆ. ಒಟ್ಟಿನಲ್ಲಿ ನೀನೊಳಗೆ ತುಂಬ ಇಷ್ಟ ಆಗಿದ್ಯಾ ಕಣೆ. ಈಗ ನನಗೂ ಅಷ್ಟೇ ಮನ್ಸಿಗೆ ತುಂಬ ಸಮಾಧಾನ ಆಯಿತು. ನೀನು ಹೇಳೋದು ಕೇಳ್ತಾ ಇದ್ರೆ ನಮ್ಮ ಅಮ್ಮನೂ ನೀರಜನ್ನು ಒಂದುಗೂಡಿಸೋದು ಅಂಥದ್ದೇನು ದೊಡ್ಡ ಕೆಲಸ ಅಲ್ಲ ಅಂತ ಅನಿಸುತ್ತೆ. ಹೌದು, ಸ್ವಲ್ಪ ತಾಳ್ಮೆ ಬೇಕು, ಆದರೆ ಪ್ರಯತ್ನ ಪಟ್ಟರೆ ಫಲ ಸಿಗುತ್ತೆ ಅನ್ನೋ ಧೈರ್ಯ ಬರ್ತಿದೆ ಕಣೆ. ಒಟ್ಟಿನಲ್ಲಿ ನಮ್ಮನೆ ನಂದ ಗೋಕುಲದ ಹಾಗಿರಬೇಕು ಕಣೋ. ನಾನು ಅಷ್ಟೇ ವಯಸ್ಸೋದು. ಸರಿ, ನೀನು ಅದೇನು ಕೆಲಸ ಮಾಡ್ತಿದ್ಯೋ ಮಾಡ್ಕೋ, ನಾನು ಹೊರಗೆ ಹೋಗ್ತೀನಿ. ಸರಿ ಆಯ್ತಕ್ಕ, ಇನ್ನೊಂದು ಅರ್ಧ ಗಂಟೆ ಕೆಲಸ ಇದೆ, ಅದನ್ನು ಮುಗಿಸ್ಕೋತೀನಿ. ಅಷ್ಟರಲ್ಲಿ ಎಲ್ರಿಗೂ ರೆಡಿಯಾಗಿರೋಕ್ಕೆ ಹೇಳು. ಒಟ್ಟಿಗೆ ಹೊರಗಡೆ ಸುತ್ತಾಡಿಕೊಂಡು ಹಾಗೆ ರಾತ್ರಿ ಊಟನೂ ಮಾಡ್ಕೊಂಡು ಬರೋಣ, ಆಯಿತಾ? ಆಯಿತು ಕಣ, ಇವತ್ತಿಂದನೇ ನೀನು ಪ್ರಯೋಗ ಮಾಡ್ತಿದ್ಯಲ್ಲ, ಆಲ್ ದಿ ಬೆಸ್ಟ್. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.